ಬೆಳ್ಳಿ ಹಬ್ಬದ ಸಂಭ್ರಮ ಇದೇ ನವೆಂಬರ್ 21ಕ್ಕೆ ಜೆಡಿಎಸ್ ಪಕ್ಷ ಅಸ್ತಿತ್ವಕ್ಕೆ ಬಂದು 25 ವರ್ಷ ಪೂರೈಸುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಈಗಾಗಲೇ ಬೆಳ್ಳಿ ಹಬ್ಬಕ್ಕೆ ಎಲ್ಲ ರೀತಿಯಾದ ಸಿದ್ಧತೆಗಳು ಕೂಡ ಜೋರಾಗಿ ನಡೀತಾ ಇದೆ. ಪ್ರಮುಖವಾಗಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರವರು ರಾಜಕೀಯವಾಗಿ ನಡೆದು ಬಂದ ದಾರಿ ಏನಿದೆ, ಸಾಧನೆ ಏನಿದೆ, ಅವೆಲ್ಲವನ್ನ ಒಂದು ಅನಾವರಣ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ನಾನೀಗ ಜೆಡಿಎಸ್ನ ಕಚೇರಿಯಲ್ಲಿದ್ದೀನಿ. ಬೆಂಗಳೂರಿನಲ್ಲಿರುವಂಥ ಜೆಡಿಎಸ್ ಕಚೇರಿಯಲ್ಲಿ ಬೆಳ್ಳಿ ಹಬ್ಬದ ಸಂಭ್ರಮಕ್ಕೆ ಸಕಲ ಸಿದ್ಧತೆಗಳು ಕೂಡ ಆಗಿದ್ದಾವೆ. ಪ್ರಮುಖವಾಗಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹಳ್ಳಿಯಿಂದ ದಿಲ್ಲಿವರೆಗೆ ಅವರ ರಾಜಕೀಯ ಬದುಕು ಹೇಗಿತ್ತು ಅವೆಲ್ಲ ಒಂದು ವಿಚಾರಧಾರೆಗಳನ್ನು ಫೋಟೋ ಮೂಲಕ ಪ್ರದರ್ಶನವನ್ನು ಕೂಡ ಮಾಡಲಾಗಿದೆ. ಅವರು ದಿಲ್ಲಿಯಿಂದ ಯಾವ ರೀತಿಯಾಗಿ ರಾಜಕಾರಣವನ್ನು ಮಾಡಿದ್ರು, ಹಳ್ಳಿಯಿಂದ ಬಂದು ಮತ್ತು ಅವರ ಬದುಕು ಮತ್ತು ಸಾಧನೆ ಏನು ವಿಚಾರಗಳೇನಿದೆ ಅವೆಲ್ಲವನ್ನು ಕೂಡ ಫೋಟೋಗಳ ಮೂಲಕ ಪ್ರದರ್ಶನ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತದೆ. ಇದೇ ನವೆಂಬರ್ 21ಕ್ಕೆ ಜೆಡಿಎಸ್ ಕಚೇರಿಯಲ್ಲಿ ಅದ್ದೂರಿಯಾಗಿ ಬೆಳ್ಳಿ ಹಬ್ಬದ ಒಂದು ಆಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಒಂದು ಸಾರ್ವಜನಿಕರಿಗಾಗ್ಬೋದು, ಕಾರ್ಯಕರ್ತರಿಗೆ ಜೆಡಿಎಸ್ ಪಕ್ಷ ಬೆಳೆದು ಬಂದಂಥ ದಾರಿ ಏನಿದೆ, ನಡೆದು ಬಂದಂಥ ಹಾದಿ ಏನಿದೆ ಅವೆಲ್ಲವನ್ನು ಕೂಡ ತಿಳಿಸುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರವರ ಬದುಕು ಮತ್ತು ಸಾಧನೆ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಒಂದು ಫೋಟೋಗಳನ್ನು ಅನಾವರಣ ಮಾಡುವಂಥ ಕೆಲಸಗಳಾಗಿದೆ. ನೀವು ನೋಡ್ತಾ ಹೋದರೆ ಜೆಡಿಎಸ್ ಕಚೇರಿಯಲ್ಲಿ ಸಾಕಷ್ಟು ಒಂದು ಫೋಟೋಗಳನ್ನ ಕೂಡ ಹಾಕಿದ್ದಾರೆ. ದೇವೇಗೌಡರವರು ಯಾವ ರೀತಿಯಾಗಿ ರಾಜಕಾರಣವನ್ನು ಮಾಡ್ಕೊಂಡು ಬಂದರು, ಪಕ್ಷ ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತು, ಅದರ ಸಾಧನೆ ಏನು, ಇವೆಲ್ಲವನ್ನ ತೋರಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಫೋಟೋಗಳನ್ನ ಜೆಡಿಎಸ್ ಕಚೇರಿಯಲ್ಲಿ ಅನಾವರಣ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅವರು ರಾಜಕೀಯವಾಗಿ ಯಾವ ರೀತಿಯಾಗಿ ಓಡಾಟವನ್ನು ಮಾಡಿದರು, ರಾಜಕೀಯವಾಗಿ ಅವರ ಕೆಲಸಗಳೇನು, ಪಕ್ಷದ ಸಾಧನೆ ಏನು, ಎಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡು ಬೆಳ್ಳಿ ಹಬ್ಬದ ಸಂಭ್ರಮದ ಸಮಯದಲ್ಲಿ ಒಂದು ಅನಾವರಣ ಮಾಡಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಇದೇ 21 ಅಂದರೆ ನವೆಂಬರ್ 21ಕ್ಕೆ ಜೆಡಿಎಸ್ ಪಕ್ಷ ಅಸ್ತಿತ್ವಕ್ಕೆ ಬಂದು 25 ವರ್ಷ ಪೂರೈಸುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಬೆಳ್ಳಿ ಹಬ್ಬದ ಸಂಭ್ರಮವನ್ನು ಕೂಡ ಆಚರಣೆ ಮಾಡಲಿಕ್ಕೆ ಜೆಡಿಎಸ್ ಕಚೇರಿಯಲ್ಲಿ ಸಕಲ ಸಿದ್ಧತೆಗಳು ಕೂಡ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರವರ ಬದುಕು ಮತ್ತು ರಾಜಕೀಯ ಸಾಧನೆ ಏನಿದೆ ಆ ಸಾಧನೆಯನ್ನು ಅನಾವರಣ ಮಾಡಬೇಕು ಮತ್ತು ಪಕ್ಷ ಬಂದಂಥ ಹಾದಿ ಏನಿದೆ ಅವೆಲ್ಲವನ್ನು ಕಾರ್ಯಕರ್ತರಿಗೆ ತಿಳಿಸಬೇಕು ಅನ್ನೋ ವಿಚಾರ ಇಟ್ಕೊಂಡು ಫೋಟೋ ಪ್ರದರ್ಶನಗಳನ್ನು ಕೂಡ ಮಾಡಲಾಗಿದೆ. ಹಾಗಾಗಿ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಜೆಡಿಎಸ್ ಪಕ್ಷ ಯಾವ ರೀತಿಯಾಗಿ ನಡೆದುಕೊಂಡು ಬಂತು, ಅದು ಯಾವ ರೀತಿಯಾಗಿ ಪಕ್ಷ ಬಂತು, ಅದೇ ರೀತಿಯಾಗಿ ದೇವೇಗೌಡರವರ ಒಂದು ಸಾಧನೆ ಏನಿದೆ, ಅವರ ಬದುಕು ಏನಿದೆ ಅವೆಲ್ಲವನ್ನು ಕೂಡ ಅನಾವರಣ ಮಾಡಿ ಫೋಟೋ ಪ್ರದರ್ಶನವನ್ನು ಮಾಡಲಿಕ್ಕೆ ಕೂಡ ಮುಂದಾಗಿದೆ. ಕ್ಯಾಮ್ರಾಮನ್ ಸೈಯದ್ ಜೊತೆ ಸುನಿಲ್, TV9. ಬೆಳ್ಳಿ ಹಬ್ಬದ ಸಂಭ್ರಮ ಇದೇ ನವೆಂಬರ್ 21ಕ್ಕೆ ಜೆಡಿಎಸ್ ಪಕ್ಷ ಅಸ್ತಿತ್ವಕ್ಕೆ ಬಂದು 25 ವರ್ಷ ಪೂರೈಸುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಈಗಾಗಲೇ ಬೆಳ್ಳಿ ಹಬ್ಬಕ್ಕೆ ಎಲ್ಲ ರೀತಿಯಾದ ಸಿದ್ಧತೆಗಳು ಕೂಡ ಜೋರಾಗಿ ನಡೀತಾ ಇದೆ. ಪ್ರಮುಖವಾಗಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರವರು ರಾಜಕೀಯವಾಗಿ ನಡೆದು ಬಂದ ದಾರಿ ಏನಿದೆ, ಸಾಧನೆ ಏನಿದೆ ಅವೆಲ್ಲವನ್ನ ಒಂದು ಅನಾವರಣ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ನಾನೀಗ ಜೆಡಿಎಸ್ನ ಕಚೇರಿಯಲ್ಲಿದ್ದೀನಿ. ಬೆಂಗಳೂರಿನಲ್ಲಿರುವಂಥ ಜೆಡಿಎಸ್ ಕಚೇರಿಯಲ್ಲಿ ಬೆಳ್ಳಿ ಹಬ್ಬದ ಸಂಭ್ರಮಕ್ಕೆ ಸಕಲ ಸಿದ್ಧತೆಗಳು ಕೂಡ ಆಗಿದ್ದಾವೆ. ಪ್ರಮುಖವಾಗಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹಳ್ಳಿಯಿಂದ ದಿಲ್ಲಿವರೆಗೆ ಅವರ ರಾಜಕೀಯ ಬದುಕು ಹೇಗಿತ್ತು ಅವೆಲ್ಲ ಒಂದು ವಿಚಾರಧಾರೆಗಳನ್ನು ಫೋಟೋ ಮೂಲಕ ಪ್ರದರ್ಶನವನ್ನು ಕೂಡ ಮಾಡಲಾಗಿದೆ. ಅವರು ದಿಲ್ಲಿಯಿಂದ ಯಾವ ರೀತಿಯಾಗಿ ರಾಜಕಾರಣವನ್ನು ಮಾಡಿದ್ರು, ಹಳ್ಳಿಯಿಂದ ಬಂದು ಮತ್ತು ಅವರ ಬದುಕು ಮತ್ತು ಸಾಧನೆ ಏನು ವಿಚಾರಗಳೇನಿದೆ ಅವೆಲ್ಲವನ್ನು ಕೂಡ ಫೋಟೋಗಳ ಮೂಲಕ ಪ್ರದರ್ಶನ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತದೆ.